ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ಆಂಜನೇಯನ ಪ್ರಿಯನಾಗಿರ್ತಕ್ಕಂಥ ಆ ಹನುಮಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇವತ್ತು ವಿಶೇಷವಾಗಿ ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜೆ. 48 ದಿನಗಳ ಕಾಲ ನೀವು ಮನೇಲೇ ಇದ್ದು ಈ ಒಂದು ಪೂಜೆಯನ್ನು ಮಾಡ್ಬೋದು. ಸೊ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಮಾಡೋದು ಅಂತಕ್ಕಂಥ ವಿಚಾರ, ಸಂಪೂರ್ಣ ವಿಚಾರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಂಜನೇಯನ ಬಗ್ಗೆ ನಾನೇನು ಹೇಳಬೇಕಂತಿಲ್ಲ. ಇಡೀ ವರ್ಲ್ಡಲ್ಲೇ ಅತ್ಯಂತ ಶಕ್ತಿಶಾಲಿಯಾಗಿ ಚಿರಂಜೀವಿಯಾಗಿ, ನೋಡಿ ಇದು ತುಂಬ ಇಂಪಾರ್ಟೆಂಟ್, ಚಿರಂಜೀವಿಯಾಗಿರ್ತಕ್ಕಂಥ ಒಬ್ಬ ಮಹಾ ರಾಮಭಕ್ತ ಆಂಜನೇಯ ಅತೀ ಅದ್ಭುತವಾಗಿರ್ತಕ್ಕಂಥ ವರಪ್ರಸಾದಗಳನ್ನ ಜನಗಳಿಗೆಲ್ಲ, ಭಕ್ತಾದಿಗಳು ಯಾರಿರ್ತಾರೆ ಅವರಿಗೆಲ್ಲ ಅನುಕೂಲವನ್ನು ಮಾಡಿಕೊಡ್ತಾ ಇಡೀ ಜಗತ್ತನ್ನೇ ಕಾಪಾಡ್ತಾ ಇರ್ತಕ್ಕಂಥ ಮಹಾಪುರುಷ ಆಂಜನೇಯ. ಆ ಆಂಜನೇಯನನ್ನು ನಾವು ಒಂದು ಸಲ ಕರೆಕ್ಟಾಗಿ ಭಕ್ತಿಯಿಂದ ಹೊಲಿಸ್ಕೊಂಡ್ಬಿಟ್ರೆ ನಮಗೆ ಬಹಳ ಒಂದು ಆ ದೇವರಿಂದ ಅನುಕೂಲ, ಅನುಗ್ರಹ ಎಲ್ಲವೂ ಸಿಗುತ್ತೆ. ಈ ಅಂಜನಿ ಪುತ್ರನಾಗಿರ್ತಕ್ಕಂಥ ಆಂಜನೇಯನನ್ನು ನಾವು ಹೋಲಿಸ್ಕೋಬೇಕು ಅಂತ ಹೇಳಿದ್ರೆ ಯಾವುದೇ ಥರದ ನಾವು ಕಷ್ಟಪಡಬೇಕು ಅಂತಕ್ಕಂಥದ್ದಿಲ್ಲ. ಒಂದೇ ಒಂದು ಸಣ್ಣ ಮಂತ್ರ, ಒಂದು ತೆಂಗಿನಕಾಯಿ ಅಷ್ಟೇ ಸಾಕು ನಮಗೆ, ಬೇರೆ ಇನ್ನೇನು ಬೇಕಂತಿಲ್ಲ. ಸೊ ಇದನ್ನು 48 ದಿನಗಳ ಕಾಲ ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಏನು ಮಾಡಬೇಕು? 48 ದಿನ ಕಂಟಿನ್ಯೂ, ಆ 48 ದಿನಗಳ ಕಾಲ ನೀವು ನಾನ್ ವೆಜ್ ಆಗಲಿ, ಈರುಳ್ಳಿ, ಬೆಳ್ಳುಳ್ಳಿ, ಮೊಸರು, ಗಟ್ಟಿ ಮೊಸರು ಯಾವುದನ್ನು ತಿನ್ನೋಂಗಿಲ್ಲ. ಕೆಲವೆಲ್ಲ ಕ್ರಮಗಳಿದೆ, ಆ ಕ್ರಮದಲ್ಲೇ ಇದನ್ನು ಮಾಡಬೇಕು. 48ನೇ ದಿನ ಸ್ವಪ್ನದಲ್ಲಿ ಆಂಜನೇಯ ಬರ್ತಾನೆ ನಿಮಗೆ, ಬಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮತ್ತು ಅನುಕೂಲವನ್ನು ಮಾಡಿಕೊಟ್ಟು ಹೋಗ್ತಾನೆ. ಆದರೆ ಭಕ್ತಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾರು ಆಂಜನೇಯನ ಭಕ್ತರಿರ್ತಾರೆ ಅವರು ಈ ಒಂದು ಪೂಜೆಯನ್ನು ಮಾಡೋದು ಅವರಿಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಏನಿಲ್ಲ, ಸಿಂಪಲ್ಲಾಗಿ ನೀವೇನು ಮಾಡ್ತೀರಾ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು. ನೀವು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನಗಳನ್ನ ಮಾಡಿ ಆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ, ಸೂರ್ಯ ಮೂಡ್ತಾ ಇರ್ತಾನೆ ಆ ಟೈಮಲ್ಲಿ ನಮಸ್ಕಾರವನ್ನು ಮಾಡಿ, ಶುದ್ಧವಾದ ಸ್ಥಳದಲ್ಲಿ ಒಂದು ಪಂಚೆಯನ್ನು ಉಟ್ಕೊಂಡು ಕೂತ್ಕೊಂಡು, ಅಥವಾ ಹೆಣ್ಣುಮಕ್ಕಳಾದರೆ ಒಂದು ಒಳ್ಳೆಯ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು, ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಕೂಡ ಈ ಒಂದು ವ್ರತವನ್ನು ಮಾಡ್ಬೋದು. ಒಂದು ತೆಂಗಿನಕಾಯಿನ ನಿಮ್ಮ ಮುಂದೆ ಇಟ್ಕೊಳ್ಳಿ. ತೆಂಗಿನಕಾಯಿಗಳನ್ನ ಮುಂದೆ ಇಟ್ಕೋಬೇಕಾದ್ರೆ ಒಂದು ರಂಗೋಲಿಯನ್ನು ಹಾಕಿ, ರಂಗೋಲಿ ಮೇಲೆ ತೆಂಗಿನಕಾಯಿ ಇಟ್ಕೋಬೇಕು. ಆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ, ಆಂಜನೇಯಾಯ ವಿದ್ಮಹೆ ರಾಮಭಕ್ತಾಯ ಧೀಮಹೆ ತನ್ನೋ ಹನುಮಾನ್ ಪ್ರಚೋದಯಾತ್ 108 ಸಲ ಈ ಗಾಯತ್ರಿ ಆಂಜನೇಯನ ಒಂದು ಮಂತ್ರವನ್ನು ಹೇಳ್ತಾ ಆ ತೆಂಗಿನಕಾಯಿನ ಮುಟ್ಟಿಟ್ಕೊಳ್ಳಿ. ಆ ಒಂದು ದಿನ ಆದಮೇಲೆ ಆ ಒಂದು ತೆಂಗಿನಕಾಯಿಗೆ ಆರತಿಯನ್ನು ಮಾಡಿ, ಅಂದರೆ ಒಂದು ದಿನ ಆದಮೇಲೆ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಮಾಡಿರ್ತೀರ, ರಾತ್ರಿಗೆ ಮಲಗುವ ಮುಂಚೆ ಅಥವಾ ಊಟಕ್ಕಿಂತ ಮುಂಚೆ ಆ ತೆಂಗಿನಕಾಯಿನ ಒಂದು ಕೆಂಪು ವಸ್ತ್ರದಲ್ಲಿ ಹಾಕಿ ಹುಷಾರಾಗಿ, ಅದು ಆಂಜನೇಯದು ತೆಗೆದು ನೀವು ಎಲ್ಲಿ ಮಲಗ್ತೀರ ಅಲ್ಲಿ ಸೇಫ್ಟಿಯಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಇಟ್ಕೊಂಬಿಡಿ. ಇದೇ ಥರ ರೊಟೇಷನ್ನು 48 ದಿನಗಳ ಕಾಲ ಮಾಡ್ತಾ ಬನ್ನಿ. ಸೊ 48ನೇ ದಿನ ಈ ಒಂದು ತೆಂಗಿನಕಾಯಿ ಏನಿದೆ ಆ ತೆಂಗಿನಕಾಯಿಯನ್ನು ಹೋಮದಲ್ಲಿ ಅಥವಾ ನೀರಿಗೆ ಜಲ ಸಮರ್ಪಣೆ ಮಾಡುವಂಥದ್ದು. ಸೊ ಇದನ್ನು ಮಾಡೋದ್ರಿಂದ 48 ದಿನ ಮುಗಿತಾ ಇದ್ದಾಗೆ ರಾಮಭಕ್ತನಾಗಿರ್ತಕ್ಕಂಥ ಆಂಜನೇಯ ಬರ್ತಾನೆ, ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ನಮಗಂತೂ ಈ ಒಂದು ಸಿದ್ಧಿಯಾಗಿದೆ, ನೀವು ಕೂಡ ಮಾಡಿ, ಬಹಳ ಸುಲಭವಾಗಿದೆ. ಇದು ವಿಶೇಷವಾಗಿರ್ತಕ್ಕಂಥ ಆಂಜನೇಯನ ಒಂದು ಪೂಜೆ. ಬೇಕಾಗಿರೋವಂಥ ಒಂದು ತೆಂಗಿನಕಾಯಿ, ಒಂದಷ್ಟು ಪೂಜೆ ಸಾಮಾನು ಅಷ್ಟೇ, ಮತ್ತು ನಿಮ್ಮ ಭಕ್ತಿಯನ್ನು ಇನ್ವೆಸ್ಟ್ ಮಾಡಿ ನೀವು ಅನುಗ್ರಹವನ್ನು ಪಡ್ಕೊಳ್ಳಿ. ಮತ್ತು ಇದರಲ್ಲಿ ಏನಪ್ಪ ವಿಶೇಷವಾಗಿ ಅಂತ ಹೇಳಿದ್ರೆ, ಕೆಲವರೆಲ್ಲ ಅನ್ಕೋಬೋದು, ನಾವು ಎಲ್ಲೆಲ್ಲೋ ದೂರ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ಹೇಳ್ತೀವಿ, ಗುರುಗಳು ನೋಡಿದ್ರೆ ಮನೇಲೇ ಕೂತ್ಕೊಂಡು ಇದನ್ನೆಲ್ಲ ಹೇಳ್ತಾರಲ್ಲ, ಹೆಂಗೆ ಆಗುತ್ತಾ ಅಂತಕ್ಕಂಥದ್ದು. ನೋಡಿ, ನಾವು ದೇವಸ್ಥಾನಗಳಿಗೆ ಹೋಗುವಂಥವ್ರು ಹೋಗ್ಬೋದು, ಅದರಲ್ಲೇನು ತಪ್ಪಿಲ್ಲ.
ಆದರೆ ಕೆಲವ್ರಿಗೆ ಆಗಲ್ಲ, ತೊಂದರೆ ಇದೆ, ಅಥವಾ ಕೆಲವರು ದೇವಸ್ಥಾನಗಳಿಗೆ ಹೋದರೂ ಕೂಡ ಅವ್ರಿಗೇನು ಅನುಕೂಲ ಆಗ್ತಾಯಿಲ್ಲ ಅಂಥವರು ಈ ಒಂದು ತಂತ್ರವನ್ನು ಮಾಡ್ಬೋದು. ಇಷ್ಟು ವಿಚಾರ ಆಂಜನೇಯನ ಬಗ್ಗೆ. ಈ ಒಂದು ಆಂಜನೇಯನ ಒಂದು ಪೂಜೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.